ಬೆಂಗಳೂರಲ್ಲಿರುವಂತ ಒಂದಷ್ಟು ಶಾಲೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಕಾರಣ ಕನ್ನಡ ಮಾತನಾಡಿದ್ದಕ್ಕೆ ಅದಕ್ಕೆ ವಿರೋಧ, ಜೊತೆಗೆ ಫೈನ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಟ್ ಪ್ರೆಸೆಂಟ್ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ, ಶಾಲೆಯಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಫೈನ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಕನ್ನಡ ವಿರೋಧಿ ಶಾಲೆಗಳಿಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿರುವಂತಹ ಕನ್ನಡ ವಿರೋಧಿ ಶಾಲೆಗೆ ಶಾಕ್. ಕನ್ನಡ ಮಾತನಾಡಿದ್ದಕ್ಕೆ ಫೈನ್ ಹಾಕಿದ್ದ ಸಿಂಧಿ ಸ್ಕೂಲ್ ವಿರುದ್ಧ ಈಗ ರಾಜ್ಯದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡ ನಾಡಿನಲ್ಲಿ ಮಕ್ಕಳು ಕನ್ನಡ ಮಾತನಾಡಿದ್ದೇ ತಪ್ಪ? ಕುಮಾರ ಪಾರ್ಕ್ನಲ್ಲಿರುವಂತಹ ಸಿಂಧಿ ಶಾಲೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಶಾಲೆ ಮಾನ್ಯತೆಯನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಈ ರೀತಿ ಆಗ್ರಹಿಸಿದೆ. ಪರಭಾಷಿಕರ ಆಡಳಿತ ನಡೆಸುವ ಸಿಂಧಿ ಶಾಲೆ ನಮಗೆ ಬೇಕಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ಕನ್ನಡ ವಿರೋಧಿ ಶಾಲೆಗಳು ರಾಜ್ಯಕ್ಕೆ ಬೇಕಾಗಿಲ್ಲ, ಕೂಡಲೇ ಕನ್ನಡ ವಿರೋಧಿ ಶಾಲೆಯನ್ನ ಮುಚ್ಚಿಸಬೇಕು ಅಂತ ಆಗ್ರಹ ಕೇಳೋದಕ್ಕೆ ಸಿಕ್ಕಿದೆ. ಈಗಾಗಲೇ ಸಿಂಧಿ ಸ್ಕೂಲ್ಗೆ ನೋಟಿಸ್ ಕೊಟ್ಟಿದೆ ಶಿಕ್ಷಣ ಇಲಾಖೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಎಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿದೆ, ನಮ್ಮ ನೆಲದಲ್ಲಿರುವಂತಹ ಶಾಲೆ, ಇಲ್ಲೇ ಕನ್ನಡ ಮಾತನಾಡಬೇಡಿ, ಕನ್ನಡ ಮಾತಾಡಿದಕ್ಕೆ ಫೈನ್ ಹಾಕ್ತಾರೆ ಅಂದ್ರೆ ಇಂಥ ಸ್ಕೂಲ್ಗಳು ಬೇಕಾ? ಸಹಜ ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಬಹುತೇಕ ಕನ್ನಡ ಹೋರಾಟಗಾರರು ಅಂತಲ್ಲ, ಕನ್ನಡಿಗರು ಪ್ರತಿಯೊಬ್ರು ಕೂಡ ಇದೇ ರೀತಿಯಾದಂತ ಒಂದು ಪ್ರಶ್ನೆ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸಿಂಧಿ ಶಾಲೆಯಲ್ಲಿ ಕನ್ನಡ ಮಾತನಾಡಿದಕ್ಕೆ ಅವರಿಗೆ ದಂಡವನ್ನ ಹಾಕಿರುವಂತಹ ಮಕ್ಕಳಿಗೆ ಸಿಂಧಿ ಶಾಲೆಯ ಆಡಳಿತ ಮಂಡಳಿ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿತು. ಇಲ್ಲ, ನಾವು ಇಂಗ್ಲಿಷ್ ಮಾತನಾಡುವಂತದನ್ನ ವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ವಿ. ಮಕ್ಕಳು ಯಾವ ಭಾಷೆಯಲ್ಲೂ ಕೂಡ ಮಾತನಾಡಬಹುದು ಅನ್ನುವಂತಹ ಒಂದು ಸಮಜಾಯಿಷೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತು. ಆದ್ರೆ ಕನ್ನಡ ಪರ ಹೋರಾಟಗಾರರು ಇಲ್ಲ, ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರುವಂತಹ ಸಿಂಧಿ ಕಾಲೇಜು ನಮಗೆ ಬೇಡ. ಯಾಕೆಂತಂದ್ರೆ ಒಂದು, ಅಲ್ಲಿ ಕನ್ನಡ ನಾಡಲ್ಲಿದ್ದು ಕರ್ನಾಟಕದಲ್ಲಿದ್ದು ಕನ್ನಡವನ್ನ ಮಾತಾಡಿದ್ರೆ ದಂಡವನ್ನ ಹಾಕ್ತಾರೆ. ಒಂದು. ಎರಡನೇದು, ಈ ವಿಚಾರ ಯಾವಾಗ ಮಕ್ಕಳಿಗೆ ಕನ್ನಡ ಮಾತನಾಡಿದಕ್ಕೆ ದಂಡ ಹಾಕುವಂತ ಕೆಲಸವಾಯ್ತು, ತಕ್ಷಣನೇ BU ಆಗಿರ್ಬೋದು, DDP ಶಾಲೆಗೆ ತೆರಳುವಂತ ಸಂದರ್ಭದಲ್ಲೂ ಕೂಡ ಶಾಲೆಯ ಒಳಗಡೆನೂ ಕೂಡ ಬಿಟ್ಕೊಡ್ಲಿಲ್ಲ ಆಡಳಿತ ಮಂಡಳಿ. ಹೀಗಾಗಿ ಇಂಥ ಕನ್ನಡ ವಿರೋಧಿಯನ್ನ ಅನುಸರಿಸ್ತಾ ಇರುವಂತಹ ಸಿಂಧಿ ಶಾಲೆ ನಮಗೆ ಬೇಡವೇ ಬೇಡ, ಕೂಡಲೇ ಅದರ ಮಾನ್ಯತೆಯನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಗೆ ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕೇವಲ ಅದರ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡುವ ಜೊತೆಗೆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧನೂ ಕೂಡ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು. ಈ ಶಿಕ್ಷಣ ಇಲಾಖೆ ಕೈಗೊಳ್ಳುವಂತ ಈ ಕ್ರಮ ಉಳಿದಂತಹ ಯಾರು ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರೋದಲ್ಲ ಶಾಲೆಗಳು, ಆ ಎಲ್ಲಾ ಶಾಲೆಗಳಿಗೂ ಕೂಡ ಪಾಠ ಆಗ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಕುರಿತಂತೆ ಶಿಕ್ಷಣ ಇಲಾಖೆಗಾಗಿರ್ಬೋದು, ಜೊತೆಗೆ CMಗೆ ಒಂದು ಮನವಿಯನ್ನ, ಒಂದು ಪತ್ರವನ್ನ ಬರೆಯುವಂತ ಕೆಲಸನೂ ಕೂಡ ಆಗಿರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.